ನಮಸ್ಕಾರ. ಇವತ್ತು ನಾವು ಗರ್ಭನಿರೋಧಕ ವಿಧಾನಗಳ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಾದವನ್ನ ನೋಡೋಣ. ಮುಖ್ಯವಾಗಿ 2 ವಿಧಾನಗಳನ್ನ ಹೋಲಿಕೆ ಮಾಡೋಣ. ಒಂದು ಹಾರ್ಮೋನ್ ಚಿಕಿತ್ಸೆ, ಇನ್ನೊಂದು ಶಸ್ತ್ರಚಿಕಿತ್ಸೆ. ಈ ಮೂಲ ನಮ್ಗೆ ಏನು ಹೇಳುತ್ತೆ ಮತ್ತೆ ಅದು ನಮ್ಮ ಆಯ್ಕೆಗಳ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಅನ್ನೋದನ್ನ ಒಂದೊಂದಾಗಿ ನೋಡೋಣ. ಸರಿ, ಹಾಗಿದ್ರೆ ನಮ್ಮ ಈ ಚರ್ಚೆಯನ್ನ ಒಂದು ಮುಖ್ಯವಾದ ಪ್ರಶ್ನೆಯಿಂದ ಶುರು ಮಾಡೋಣ. ಈ ಪ್ರಶ್ನೆನೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಅಡಿಪಾಯ ಅಂತ ಹೇಳ್ಬೋದು. ಹಾಗಿದ್ರೆ ಆ ಪ್ರಶ್ನೆ ಏನು? ಅದು ಗರ್ಭಧರಿಸುವುದನ್ನ ತಡೆಯೋಕ್ಕೆ ಶಸ್ತ್ರಚಿಕಿತ್ಸೆನೇ ಎಲ್ಲಕ್ಕಿಂತ ಒಳ್ಳೆ ವಿಧಾನನಾ? ಇದು ನೋಡಕ್ಕೆ ಸಿಂಪಲ್ ಅಂತ ಅನ್ಸಿದ್ರೂ ತುಂಬಾನೇ ಕಾಂಪ್ಲೆಕ್ಸ್ ಆದ ಪ್ರಶ್ನೆ. ಇದಕ್ಕೆ ಉತ್ತರ ಬೇಕು ಅಂದ್ರೆ ಈ ಮೂಲದಲ್ಲಿ ಹೇಳಿರೋ 2 ವಿಧಾನಗಳನ್ನ ನಾವು ಒಂದೊಂದಾಗಿ ನೋಡ್ಬೇಕು. ಮೊದಲಿಗೆ ಹಾರ್ಮೋನ್ ವಿಧಾನದ ಬಗ್ಗೆ ಮಾತಾಡೋಣ. ಅಂದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ ಮತ್ತೆ ನಮ್ಮ ದೇಹದ ಮೇಲೆ ಇದರ ಪರಿಣಾಮಗಳೇನು? ಈ ಮೂಲದಲ್ಲಿ ಏನ್ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ಈ ಹಾರ್ಮೋನ್ ವಿಧಾನ ಇದೆಯಲ್ಲ, ಇದರ ಕಾರ್ಯವೈಖರಿ ತುಂಬಾ ಸಿಂಪಲ್. ಈ ಮೂಲದ ಪ್ರಕಾರ ಇದು ನೇರವಾಗಿ ನಮ್ಮ ದೇಹದ ನ್ಯಾಚುರಲ್ ಹಾರ್ಮೋನ್ ಬ್ಯಾಲೆನ್ಸ್ ಅನ್ನ ಬದಲಾಯಿಸ್ಬಿಡತ್ತೆ. ಈ ಒಂದು ಬದಲಾವಣೆಯೇ ಇದರ ಎಲ್ಲಾ ಎಫೆಕ್ಟ್ಸ್ಗೂ ಮೂಲ ಕಾರಣ. ನೋಡಿ, ಹೀಗೆ ಹಾರ್ಮೋನುಗಳ ಬ್ಯಾಲೆನ್ಸ್ ಬದಲಾದಾಗ ಅದರ ಜೊತೆಗೆ ಅಡ್ಡ ಪರಿಣಾಮಗಳು ಅಂದ್ರೆ ಸೈಡ್ ಎಫೆಕ್ಟ್ಸ್ ಬರೋ ಸಾಧ್ಯತೆ ಇರುತ್ತೆ ಅಂತ ಈ ಮೂಲ ಸ್ಪಷ್ಟವಾಗಿ ಹೇಳುತ್ತೆ. ಬಹುಶಃ ಇದೇ ಈ ವಿಧಾನದ ಒಂದು ದೊಡ್ಡ ಮಿತಿ ಅಂತಾನೂ ಹೇಳಬಹುದು. ಸರಿ, ಈಗ ಹಾರ್ಮೋನ್ ವಿಧಾನದ ಬಗ್ಗೆ ಗೊತ್ತಾಯ್ತು. ಹಾಗಿದ್ರೆ ನಮ್ಮ ಗಮನವನ್ನ ಈಗ 2ನೇ ವಿಧಾನ ಅಂದ್ರೆ ಶಸ್ತ್ರಚಿಕಿತ್ಸಾ ವಿಧಾನದ ಕಡೆಗೆ ಹರಿಸೋಣ. ಇದ್ರ ಬಗ್ಗೆ ಈ ಮೂಲ ಏನ್ ಹೇಳುತ್ತೆ? ಹಾರ್ಮೋನ್ ವಿಧಾನಕ್ಕೆ ಹೋಲಿಸಿದ್ರೆ ಇದರ ಪ್ಲಸ್ ಪಾಯಿಂಟ್ಸ್ ಏನು ನೋಡೋಣ. ಇಲ್ಲಿ ನೋಡಿ, ಈ ಮೂಲದಿಂದ ಒಂದು ಡೈರೆಕ್ಟ್ ಕೋಟ್ ಇದೆ. ಶಸ್ತ್ರಚಿಕಿತ್ಸಾ ವಿಧಾನ ದೀರ್ಘಕಾಲದವರೆಗೆ ಸುರಕ್ಷಿತವಾಗಿ ರಕ್ಷಣೆ ಕೊಡುತ್ತೆ ಅಂತ ಹೇಳಲಾಗಿದೆ. ಇಲ್ಲಿ ಗಮನಿಸಬೇಕಾದ 2 ಪದಗಳು, ಸುರಕ್ಷಿತ ಮತ್ತು ದೀರ್ಘಕಾಲ. ಈ 2 ಪದಗಳು ಈ ವಿಧಾನವನ್ನ ಯಾಕೆ ಬೆಸ್ಟ್ ಅಂತ ಹೇಳಲಾಗ್ತಿದೆ ಅನ್ನೋದಕ್ಕೆ ಕಾರಣ. ಸೊ ಈಗ ನಮಗೆ 2 ವಿಧಾನಗಳ ಬಗ್ಗೆ ಒಂದು ಐಡಿಯಾ ಸಿಕ್ಕಿದೆ. ಒಂದ್ ಕಡೆ ಹಾರ್ಮೋನ್ ವಿಧಾನ, ಇನ್ನೊಂದ್ ಕಡೆ ಸರ್ಜಿಕಲ್ ವಿಧಾನ. ಹಾಗಿದ್ರೆ ಈ ಎಲ್ಲಾ ಮಾಹಿತಿಯನ್ನ ಇಟ್ಕೊಂಡು ಈ ಮೂಲ ಯಾವ ತೀರ್ಮಾನಕ್ಕೆ ಬರುತ್ತೆ ಅದನ್ನ ನೋಡೋಣ. ಈ ಟೇಬಲ್ನಲ್ಲಿ 2 ವಿಧಾನಗಳ ನಡುವಿನ ವ್ಯತ್ಯಾಸವನ್ನ ತುಂಬಾನೇ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೋಡಿ. ಎಡಗಡೆ ಹಾರ್ಮೋನ್ ವಿಧಾನ, ಅದು ಹಾರ್ಮೋನ್ ಬ್ಯಾಲೆನ್ಸ್ ಬದಲಾಯಿಸುತ್ತೆ, ಅದರಿಂದ ಸೈಡ್ ಎಫೆಕ್ಟ್ಸ್ ಆಗ್ಬೋದು. ಬಲಗಡೆ ಶಸ್ತ್ರಚಿಕಿತ್ಸಾ ವಿಧಾನ, ಇದು ಲಾಂಗ್ ಟರ್ಮ್ ಪ್ರೊಟೆಕ್ಷನ್ ಕೊಡುತ್ತೆ ಮತ್ತೆ ಇದು ಸೇಫ್ ಅಂತ ಹೇಳಲಾಗ್ತಿದೆ. ಈ ಮೂಲದ ವಾದದ ಪ್ರಕಾರ ವ್ಯತ್ಯಾಸ ತುಂಬಾ ಸ್ಪಷ್ಟವಾಗಿದೆ. ಹಾಗಾಗಿ ಈ ಹೋಲಿಕೆಯನ್ನ ನೋಡಿದ್ಮೇಲೆ ಈ ಮೂಲ ಕೊಡುವ ತೀರ್ಮಾನ ತುಂಬಾನೇ ಸರಳ ಮತ್ತು ನೇರವಾಗಿದೆ. ಸೈಡ್ ಎಫೆಕ್ಟ್ಸ್ನ ರಿಸ್ಕ್ ಇರುವ ಹಾರ್ಮೋನ್ ವಿಧಾನಕ್ಕಿಂತ ಲಾಂಗ್ ಟರ್ಮ್ ಸೇಫ್ಟಿ ಕೊಡುವ ಶಸ್ತ್ರಚಿಕಿತ್ಸಾ ವಿಧಾನವೇ ಉತ್ತಮ ಅನ್ನೋದು ಈ ಮೂಲದ ವಾದ. ಸರಿ, ಈ ವಿಶ್ಲೇಷಣೆ ಮುಗಿಸೋಕ್ಕಿಂತ ಮುಂಚೆ ಒಂದು ಕೊನೆಯ ಪ್ರಶ್ನೆ. ನಾವು ಯಾವುದೇ ಮೆಡಿಕಲ್ ನಿರ್ಧಾರ ತಗೋಬೇಕಾದ್ರೆ ಸುರಕ್ಷತೆ ಅನ್ನೋ ಒಂದು ಅಂಶ ಮತ್ತು ಅಡ್ಡ ಪರಿಣಾಮಗಳು ಅನ್ನೋ ಇನ್ನೊಂದು ಅಂಶ, ಇವೆರಡರ ನಡುವೆ ನಾವು ಬ್ಯಾಲೆನ್ಸ್ನ ಹೇಗೆ ಕಂಡುಹಿಡಿತೀವಿ ಅಲ್ವಾ? ಈ ಪ್ರಶ್ನೆ ಬರೀ ಗರ್ಭನಿರೋಧಕಗಳಿಗೆ ಮಾತ್ರ ಸೀಮಿತ ಅಲ್ಲ, ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಆಯ್ಕೆಯಲ್ಲೂ ಇದು ಬರುತ್ತೆ. ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ.